ಉಳಿಬೇಕು ಅಂತ ಸರ್ಕಾರ ಪ್ರತಿ ವರ್ಷ ಒಂದಿಲ್ಲೊಂದು ಯೋಜನೆಯನ್ನ ರೂಪಿಸ್ತಾನೆ ಇರುತ್ತೆ. ಆದರೆ ಪೋಷಕರು ಮಕ್ಕಳನ್ನ ಮಾತ್ರ ಖಾಸಗಿ ಶಾಲೆಗಳಿಗೆ ಸೇರಿಸೋದು ಮಾತ್ರ ನಿಂತೇ ಇಲ್ಲ. ಇದರಿಂದ ಹಲವೆಡೆ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಗೆ ತಲುಪಿವೆ. ಕೋಟೆನಾಡಿನಲ್ಲಿ ಯುವಕರ ಬಳಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಏನದು ಪ್ರಯತ್ನ ಅನ್ನೋದರ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿ ಉತ್ಸಾಹಿ ಯುವಕರು ಬರೀ ಗಣೇಶ ಹಬ್ಬ ಆಚರಿಸಿಲ್ಲ, ಜೊತೆಗೆ ಸರ್ಕಾರಿ ಶಾಲೆ ಉಳಿಸುವ ಬಗ್ಗೆಯೂ ಕೂಡ ಸಂದೇಶವನ್ನ ಸಾರಿದ್ದಾರೆ. ಗಣಪನಿಗೆ ಶಾಲೆಯ ಮಾದರಿ ಪಂಡಾಲ ಮಾಡಿ ಗಣೇಶನನ್ನ ಟೀಚರ್ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಉಳಿವಿಗಾಗಿ ವಿಶೇಷ ಪರಿಕಲ್ಪನೆ. ಚಿತ್ರದುರ್ಗದಲ್ಲಿ ಶಿಕ್ಷಕನಾದ ನಮ್ಮ ಗಣಪ. ಈ ಶಾಲೆಗೆ ಸಾಕ್ಷಾತ್ ವಿಘ್ನ ನಿವಾರಕ ಲಂಬೋದರ ಡೊಳ್ಳುಹೊಟ್ಟೆ ಗಣಪನೇ ಮೇಷ್ಟ್ರಾಗಿದ್ದಾನೆ. ಮಕ್ಕಳಿಗೆ ವಿದ್ಯೆ ಬುದ್ಧಿ ಹೇಳಿಕೊಡೋ ಗುರುವಾಗಿದ್ದಾನೆ. ಇಂಥದೊಂದು ವಿನೂತನ ಪ್ರಯತ್ನವನ್ನ ಚಳ್ಳಕೆರೆ ನಗರದ ಮಹಾದೇವಿ ರಸ್ತೆಯ ಜಂಬೂ ಬಜಾರ್ನ ಯುವಕರು ಮಾಡಿದ್ದಾರೆ. ಜಂಬೂ ಬಜಾರ್ನ ಓಂ ಗಣಪತಿ ಬಳಗದ ಯುವಕರು ಈ ಬಾರಿ ಗಣಪತಿ ಪೂಜೆ ಬರೀ ಹಬ್ಬಕ್ಕೆ ಸೀಮಿತ ಮಾಡದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಚಿಂತನೆಯಲ್ಲಿ ಗಣೇಶ ಹಬ್ಬ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಮಾದರಿಯ ಪ್ರಾತ್ಯಕ್ಷಿಕೆಗಾಗಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಲಾಗಿದೆ. ಅಲ್ಲಿ ಪಾಠ ಹೇಳಿಕೊಡಲು ಗಣಪತಿ ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡುವಂತೆ ಮೂರ್ತಿ ಇಟ್ಟು ಪೂಜೆ ಮಾಡಿದ್ದಾರೆ. ಬಿದಿರು ಬ್ಯಾನರ್ ಬಳಸಿ ಕಟ್ಟಿದ ತಾತ್ಕಾಲಿಕ ಶಾಲಾ ಕಟ್ಟಡ ಥೇಟ್ ಶಾಲೆಯಂತೆ ಇದೆ. ಶಾಲಾ ಗೋಡೆಗಳ ಮೇಲೆ ಕನ್ನಡ ವರ್ಣಮಾಲೆ, ದಾರ್ಶನಿಕರು, ಇತಿಹಾಸಕಾರರು, ಕವಿಗಳು, ಸಾಹಿತಿಗಳು ಸೇರಿ ಅನೇಕರ ಭಾವಚಿತ್ರಗಳನ್ನು ಬಿಡಿಸಲಾಗಿದೆ. ಜನರ ಮನಸ್ಸಲ್ಲಿ ಸರ್ಕಾರಿ ಶಾಲೆಗಳ ಬಗೆಗಿನ ನಿರಾಕರಣೆ ತೊಲಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಮಾದರಿಯನ್ನ ಮಾಡಿದ್ದಾರೆ. ಇದನ್ನ ನೋಡಿದವರಿಗೆ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನೋ ಮನಸ್ಸಾಗುವ ವಾತಾವರಣ ಕೂಡ ಈ ಯುವಕರು ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ ಬಂದ್ಬಿಟ್ಟು ಇತ್ತೀಚೆಗೆ ಮುಚ್ತಾ ಇದ್ದಾರೆ. ಸರ್ಕಾರ ಸವಲತ್ತು ಏನೇ ಅವ್ರು ಕೊಡ್ತಿದ್ದೆ ಅಂತ ಸಮೇತ ಮುಚ್ತಾ ಬರ್ತಾ ಇದ್ದಾರೆ ಅವರು ಒಂದು ಇಂಡೈರೆಕ್ಟ್ ಆಗಿ. ಹಾಗಾಗಿ ಕೂತ್ಕೊಂಡು ಈಗ ಗೌರ್ಮೆಂಟ್ ಶಾಲೆಗೆ ನಾವೇನಾದರೂ ಒಂದು ಹೊಸದೇನಾದ್ರು ಮಾಡ್ಬೇಕಂತ ಆಲೋಚನೆ ಮಾಡಿ ಇಡೀ ನಮ್ಮ ಟೀಮ್ನವ್ರೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡು ಇದನ್ನು ಇತರ ಬಳಗ ಕಳೆದ 33 ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಹೊಸ ಆಲೋಚನೆ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿಯನ್ನ ಮೂಡಿಸಲು ಮಾಸ್ಟರ್ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳಿಗೆ ಪೋಷಕರ ಮಕ್ಕಳನ್ನ ಸೇರಿಸಿ ಉಳಿಸಲು ಪೋಷಕರು ಮುಂದಾಗಬೇಕು ಅನ್ನೋ ಕಾಳಜಿ ಕೂಡ ಕೆಲಸ ಮಾಡುತ್ತಿದ್ದಾರೆ. ಈ ಯುವಕರ ಪ್ರಯತ್ನಕ್ಕೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ಗಣೇಶ್ ಮೇಸ್ಟರ್ನ ನೋಡೋಕೆ ಮಕ್ಕಳು, ಪೋಷಕರು ಮುಗಿಬೀಳ್ತಾ ಇದ್ದಾರೆ. ಗಣೇಶನ ಜೊತೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಹುಡುಗರೆಲ್ಲ ಸೇರ್ಕೊಂಡು ಒಂದು 15-20 ದಿನ ಕಷ್ಟ ಬಿದ್ದು ಎಲ್ಲ ಹುಡುಗರು ಎಲ್ಲರೂ ಕೈ ಹಾಕಿ ಒಂದು ಸ್ಕೂಲ್ ರೆಡಿ ಮಾಡಿ, ಗೌರ್ಮೆಂಟ್ ಸ್ಕೂಲ್ ರೆಡಿ ಮಾಡಿ ಗಣೇಶನ ಅದೇ ಥರನೇ ಮಾಡ್ಬೇಕಂತ ಸ್ಕೆಚ್ ಹಾಕಿ ಮಾಡಿದ್ವಿ. ಒಟ್ಟಾರೆ ಸರ್ಕಾರಿ ಶಾಲೆ ಉಳಿಸಲು ಈಗಾಗಲೇ ಹಲವು ಪ್ರಯತ್ನ ನಡೆದಿದೆ. ಆದರೆ ಕನ್ನಡ ಕಲಿಸಲು ಸ್ವತಃ ವಿದ್ಯಾಪತಿ ಗಣೇಶನೇ ಮೇಷ್ಟ್ರಾಗಿ ಬಂದದ್ದು ಹೆಚ್ಚು ಗಮನವನ್ನ ಸೆಳೀತಾ ಇದೆ. ಇನ್ನಾದರೂ ಕೂಡ ಸರ್ಕಾರಗಳು ಶಾಲೆಗಳನ್ನು ಉಳಿಸಲು ಮುಂದಾಗಬೇಕಾಗಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಸರ್ಕಾರ ಪ್ರತಿ ವರ್ಷ ಒಂದಿಲ್ಲೊಂದು ಯೋಜನೆಯನ್ನ ರೂಪಿಸ್ತಾನೆ ಇರುತ್ತೆ. ಆದರೆ ಪೋಷಕರು ಮಕ್ಕಳನ್ನ ಮಾತ್ರ ಖಾಸಗಿ ಶಾಲೆಗಳಿಗೆ ಸೇರಿಸೋದು ಮಾತ್ರ ನಿಂತೇ ಇಲ್ಲ. ಇದರಿಂದ ಹಲವೆಡೆ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಗೆ ತಲುಪಿವೆ. ಕೋಟೆನಾಡಿನಲ್ಲಿ ಯುವಕರ ಬಳಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಏನದು ಪ್ರಯತ್ನ ಅನ್ನೋದರ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿ ಉತ್ಸಾಹಿ ಯುವಕರು ಬರೀ ಗಣೇಶ ಹಬ್ಬ ಆಚರಿಸಿಲ್ಲ, ಜೊತೆಗೆ ಸರ್ಕಾರಿ ಶಾಲೆ ಉಳಿಸುವ ಬಗ್ಗೆಯೂ ಕೂಡ ಸಂದೇಶವನ್ನ ಸಾರಿದ್ದಾರೆ. ಗಣಪನಿಗೆ ಶಾಲೆಯ ಮಾದರಿ ಪಂಡಾಲ ಮಾಡಿ ಗಣೇಶನನ್ನ ಟೀಚರ್ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಉಳಿವಿಗಾಗಿ ವಿಶೇಷ ಪರಿಕಲ್ಪನೆ. ಚಿತ್ರದುರ್ಗದಲ್ಲಿ ಶಿಕ್ಷಕನಾದ ನಮ್ಮ ಗಣಪ. ಈ ಶಾಲೆಗೆ ಸಾಕ್ಷಾತ್ ವಿಘ್ನ ನಿವಾರಕ ಲಂಬೋದರ ಡೊಳ್ಳುಹೊಟ್ಟೆ ಗಣಪನೇ ಮೇಷ್ಟ್ರಾಗಿದ್ದಾನೆ.
ಮಕ್ಕಳಿಗೆ ವಿದ್ಯೆ ಬುದ್ಧಿ ಹೇಳಿಕೊಡೋ ಗುರುವಾಗಿದ್ದಾನೆ. ಇಂಥದೊಂದು ವಿನೂತನ ಪ್ರಯತ್ನವನ್ನ ಚಳ್ಳಕೆರೆ ನಗರದ ಮಹಾದೇವಿ ರಸ್ತೆಯ ಜಂಬೂ ಬಜಾರ್ನ ಯುವಕರು ಮಾಡಿದ್ದಾರೆ. ಜಂಬೂ ಬಜಾರ್ನ ಓಂ ಗಣಪತಿ ಬಳಗದ ಯುವಕರು ಈ ಬಾರಿ ಗಣಪತಿ ಪೂಜೆ ಬರೀ ಹಬ್ಬಕ್ಕೆ ಸೀಮಿತ ಮಾಡದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಚಿಂತನೆಯಲ್ಲಿ ಗಣೇಶ ಹಬ್ಬ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಮಾದರಿಯ ಪ್ರಾತ್ಯಕ್ಷಿಕೆಗಾಗಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಲಾಗಿದೆ. ಅಲ್ಲಿ ಪಾಠ ಹೇಳಿಕೊಡಲು ಗಣಪತಿ ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡುವಂತೆ ಮೂರ್ತಿ ಇಟ್ಟು ಪೂಜೆ ಮಾಡಿದ್ದಾರೆ. ಬಿದಿರು, ಬ್ಯಾನರ್ ಬಳಸಿ ಕಟ್ಟಿದ ತಾತ್ಕಾಲಿಕ ಶಾಲಾ ಕಟ್ಟಡ ಥೇಟ್ ಶಾಲೆಯಂತೆ ಇದೆ. ಶಾಲಾ ಗೋಡೆಗಳ ಮೇಲೆ ಕನ್ನಡ ವರ್ಣಮಾಲೆ, ದಾರ್ಶನಿಕರು, ಇತಿಹಾಸಕಾರರು, ಕವಿಗಳು, ಸಾಹಿತಿಗಳು ಸೇರಿ ಅನೇಕರ ಭಾವಚಿತ್ರಗಳನ್ನು ಬಿಡಿಸಲಾಗಿದೆ. ಜನರ ಮನಸ್ಸಲ್ಲಿ ಸರ್ಕಾರಿ ಶಾಲೆಗಳ ಬಗೆಗಿನ ನಿರಾಕರಣೆ ತೊಲಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಮಾದರಿಯನ್ನ ಮಾಡಿದ್ದಾರೆ. ಇದನ್ನ ನೋಡಿದವರಿಗೆ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನೋ ಮನಸ್ಸಾಗುವ ವಾತಾವರಣ ಕೂಡ ಈ ಯುವಕರು ಮಾಡಿದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ ಬಂದ್ಬಿಟ್ಟು ಇತ್ತೀಚೆಗೆ ಮುಚ್ಚಿಸ್ತಾ ಇದ್ದಾರೆ. ಸರ್ಕಾರ ಸವಲತ್ತು ಏನೇ ಅವ್ರು ಕೊಡ್ತಿದ್ದೆ ಅಂತ ಸಮೇತ ಮುಚ್ತಾ ಬರ್ತಾ ಇದ್ದಾರೆ ಅವರು ಒಂದು ಇಂಡೈರೆಕ್ಟಾಗಿ. ಹಾಗಾಗಿ ಕೂತ್ಕೊಂಡು ಈ ಗೌರ್ಮೆಂಟ್ ಶಾಲೆಗೆ ನಾವೇನಾದರೂ ಒಂದು ಹೊಸದೇನಾದ್ರು ಮಾಡಬೇಕಂತ ಆಲೋಚನೆ ಮಾಡಿ, ಇಡೀ ನಮ್ಮ ಟೀಮ್ನವ್ರೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡು ಇದನ್ನು ಇತರ ಬಳಗ ಕಳೆದ 33 ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಹೊಸ ಆಲೋಚನೆ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿಯನ್ನು ಮೂಡಿಸಲು ಮಾಸ್ಟರ್ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳಿಗೆ ಪೋಷಕರ ಮಕ್ಕಳನ್ನ ಸೇರಿಸಿ ಉಳಿಸಲು ಪೋಷಕರು ಮುಂದಾಗಬೇಕು ಅನ್ನೋ ಕಾಳಜಿ ಕೂಡ ಕೆಲಸ ಮಾಡುತ್ತಿದ್ದಾರೆ. ಈ ಯುವಕರ ಪ್ರಯತ್ನಕ್ಕೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ಗಣೇಶ್ ಮೇಸ್ಟರ್ನ ನೋಡೋಕೆ ಮಕ್ಕಳು, ಪೋಷಕರು ಮುಗಿಬೀಳ್ತಾ ಇದ್ದಾರೆ. ಗಣೇಶನ ಜೊತೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ನಾವು ಹುಡುಗರೆಲ್ಲ ಸೇರ್ಕೊಂಡು ಒಂದು 15-20 ದಿನ ಕಷ್ಟ ಬಿದ್ದು ಎಲ್ಲ ಹುಡುಗರು ಎಲ್ಲರೂ ಕೈ ಹಾಕಿ ಒಂದು ಸ್ಕೂಲ್ ರೆಡಿ ಮಾಡಿ, ಗೌರ್ಮೆಂಟ್ ಸ್ಕೂಲ್ ರೆಡಿ ಮಾಡಿ ಗಣೇಶನ ಅದೇ ಥರನೇ ಮಾಡ್ಬೇಕಂತ ಸ್ಕೆಚ್ ಹಾಕಿ ಮಾಡಿದ್ವಿ. ಒಟ್ಟಾರೆ ಸರ್ಕಾರಿ ಶಾಲೆ ಉಳಿಸಲು ಈಗಾಗಲೇ ಹಲವು ಪ್ರಯತ್ನ ನಡೆದಿದೆ. ಆದರೆ ಕನ್ನಡ ಕಲಿಸಲು ಸ್ವತಃ ವಿದ್ಯಾಪತಿ ಗಣೇಶನೇ ಮೇಷ್ಟ್ರಾಗಿ ಬಂದದ್ದು ಹೆಚ್ಚು ಗಮನವನ್ನ ಸೆಳೀತಾ ಇದೆ. ಇನ್ನಾದರೂ ಕೂಡ ಸರ್ಕಾರಗಳು ಶಾಲೆಗಳನ್ನು ಉಳಿಸಲು ಮುಂದಾಗಬೇಕಾಗಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಸರ್ಕಾರ ಪ್ರತಿ ವರ್ಷ ಒಂದಿಲ್ಲೊಂದು ಯೋಜನೆಯನ್ನ ರೂಪಿಸ್ತಾನೆ ಇರುತ್ತೆ. ಆದರೆ ಪೋಷಕರು ಮಕ್ಕಳನ್ನ ಮಾತ್ರ ಖಾಸಗಿ ಶಾಲೆಗಳಿಗೆ ಸೇರಿಸೋದು ಮಾತ್ರ ನಿಂತೇ ಇಲ್ಲ. ಇದರಿಂದ ಹಲವೆಡೆ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಗೆ ತಲುಪಿವೆ. ಕೋಟೆನಾಡಿನಲ್ಲಿ ಯುವಕರ ಬಳಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಏನದು ಪ್ರಯತ್ನ ಅನ್ನೋದರ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಚಳ್ಳಕೆರೆ ನಗರದಲ್ಲಿ ಉತ್ಸಾಹಿ ಯುವಕರು ಬರೀ ಗಣೇಶ ಹಬ್ಬ ಆಚರಿಸಿಲ್ಲ, ಜೊತೆಗೆ ಸರ್ಕಾರಿ ಶಾಲೆ ಉಳಿಸುವ ಬಗ್ಗೆಯೂ ಕೂಡ ಸಂದೇಶವನ್ನ ಸಾರಿದ್ದಾರೆ. ಗಣಪನಿಗೆ ಶಾಲೆಯ ಮಾದರಿ ಪಂಡಾಲ್ ಮಾಡಿ ಗಣೇಶನನ್ನ ಟೀಚರ್ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಉಳಿವಿಗಾಗಿ ವಿಶೇಷ ಪರಿಕಲ್ಪನೆ. ಚಿತ್ರದುರ್ಗದಲ್ಲಿ ಶಿಕ್ಷಕನಾದ ನಮ್ಮ ಗಣಪ. ಈ ಶಾಲೆಗೆ ಸಾಕ್ಷಾತ್ ವಿಘ್ನ ನಿವಾರಕ ಲಂಬೋದರ ಡೊಳ್ಳುಹೊಟ್ಟೆ ಗಣಪನೇ ಮೇಷ್ಟ್ರಾಗಿದ್ದಾನೆ. ಮಕ್ಕಳಿಗೆ ವಿದ್ಯೆ ಬುದ್ಧಿ ಹೇಳಿಕೊಡೋ ಗುರುವಾಗಿದ್ದಾನೆ. ಇಂಥದೊಂದು ವಿನೂತನ ಪ್ರಯತ್ನವನ್ನ ಚಳ್ಳಕೆರೆ ನಗರದ ಮಹಾದೇವಿ ರಸ್ತೆಯ ಜಂಬೂ ಬಜಾರ್ನ ಯುವಕರು ಮಾಡಿದ್ದಾರೆ. ಜಂಬೂ ಬಜಾರ್ನ ಓಂ ಗಣಪತಿ ಬಳಗದ ಯುವಕರು ಈ ಬಾರಿ ಗಣಪತಿ ಪೂಜೆ ಬರೀ ಹಬ್ಬಕ್ಕೆ ಸೀಮಿತ ಮಾಡದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಚಿಂತನೆಯಲ್ಲಿ ಗಣೇಶ ಹಬ್ಬ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಮಾದರಿಯ ಪ್ರಾತ್ಯಕ್ಷಿಕೆಗಾಗಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಲಾಗಿದೆ. ಅಲ್ಲಿ ಪಾಠ ಹೇಳಿಕೊಡಲು ಗಣಪತಿ ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡುವಂತೆ ಮೂರ್ತಿ ಇಟ್ಟು ಪೂಜೆ ಮಾಡಿದ್ದಾರೆ. ಬಿದಿರು, ಬ್ಯಾನರ್ ಬಳಸಿ ಕಟ್ಟಿದ ತಾತ್ಕಾಲಿಕ ಶಾಲಾ ಕಟ್ಟಡ ಥೇಟ್ ಶಾಲೆಯಂತೆ ಇದೆ. ಶಾಲಾ ಗೋಡೆಗಳ ಮೇಲೆ ಕನ್ನಡ ವರ್ಣಮಾಲೆ, ದಾರ್ಶನಿಕರು, ಇತಿಹಾಸಕಾರರು, ಕವಿಗಳು, ಸಾಹಿತಿಗಳು ಸೇರಿ ಅನೇಕರ ಭಾವಚಿತ್ರಗಳನ್ನು ಬಿಡಿಸಲಾಗಿದೆ. ಜನರ ಮನಸ್ಸಲ್ಲಿ ಸರ್ಕಾರಿ ಶಾಲೆಗಳ ಬಗೆಗಿನ ನಿರಾಕರಣೆ ತೊಲಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಮಾದರಿಯನ್ನ ಮಾಡಿದ್ದಾರೆ. ಇದನ್ನ ನೋಡಿದವರಿಗೆ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನೋ ಮನಸ್ಸಾಗುವ ವಾತಾವರಣ ಕೂಡ ಈ ಯುವಕರು ಮಾಡಿದ್ದಾರೆ.
ಈಗ ಗೌರ್ಮೆಂಟ್ ಸ್ಕೂಲ್ ಬಂದ್ಬಿಟ್ಟು ಇತ್ತೀಚೆಗೆ ಮುಚ್ತಾ ಇದ್ದಾರೆ. ಸರ್ಕಾರ ಸವಲತ್ತು ಏನೇ ಅವ್ರು ಕೊಡ್ತಿದ್ದೆ ಅಂತ ಸಮೇತ ಮುಚ್ತಾ ಬರ್ತಾ ಇದ್ದಾರೆ ಅವರು ಒಂದು ಇಂಡೈರೆಕ್ಟ್ ಆಗಿ. ಹಾಗಾಗಿ ಕೂತ್ಕೊಂಡು ಈಗ ಗೌರ್ಮೆಂಟ್ ಶಾಲೆಗೆ ನಾವೇನಾದರೂ ಒಂದು ಹೊಸದೇನಾದ್ರು ಮಾಡ್ಬೇಕಂತ ಆಲೋಚನೆ ಮಾಡಿ, ಇಡೀ ನಮ್ಮ ಟೀಮ್ನವ್ರೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡು ಇದನ್ನು ಇತರ ಬಳಗ ಕಳೆದ 33 ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಹೊಸ ಆಲೋಚನೆ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಜಾಗೃತಿಯನ್ನ ಮೂಡಿಸಲು ಮಾಸ್ಟರ್ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳಿಗೆ ಪೋಷಕರ ಮಕ್ಕಳನ್ನ ಸೇರಿಸಿ ಉಳಿಸಲು ಪೋಷಕರು ಮುಂದಾಗಬೇಕು ಅನ್ನೋ ಕಾಳಜಿ ಕೂಡ ಕೆಲಸ ಮಾಡುತ್ತಿದ್ದಾರೆ. ಈ ಯುವಕರ ಪ್ರಯತ್ನಕ್ಕೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ಗಣೇಶ್ ಮೇಸ್ಟರ್ನ ನೋಡೋಕೆ ಮಕ್ಕಳು ಪೋಷಕರು ಮುಗಿಬೀಳ್ತಾ ಇದ್ದಾರೆ. ಗಣೇಶನ ಜೊತೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ನಾವು ಹುಡುಗರೆಲ್ಲ ಸೇರ್ಕೊಂಡು ಒಂದು 15-20 ದಿನ ಕಷ್ಟ ಬಿದ್ದು ಎಲ್ಲ ಹುಡುಗರು ಎಲ್ಲರೂ ಕೈ ಹಾಕಿ ಒಂದು ಸ್ಕೂಲ್ ರೆಡಿ ಮಾಡಿ, ಗೌರ್ಮೆಂಟ್ ಸ್ಕೂಲ್ ರೆಡಿ ಮಾಡಿ ಗಣೇಶನ ಅದೇ ಥರನೇ ಮಾಡ್ಬೇಕಂತ ಸ್ಕೆಚ್ ಹಾಕಿ ಮಾಡಿದ್ವಿ. ಒಟ್ಟಾರೆ ಸರ್ಕಾರಿ ಶಾಲೆ ಉಳಿಸಲು ಈಗಾಗಲೇ ಹಲವು ಪ್ರಯತ್ನ ನಡೆದಿದೆ. ಆದರೆ ಕನ್ನಡ ಕಲಿಸಲು ಸ್ವತಃ ವಿದ್ಯಾಪತಿ ಗಣೇಶನೇ ಮೇಸ್ಟರಾಗಿ ಬಂದದ್ದು ಹೆಚ್ಚು ಗಮನವನ್ನ ಸೆಳೀತಾ ಇದೆ. ಇನ್ನಾದರೂ ಕೂಡ ಸರ್ಕಾರಗಳು ಶಾಲೆಗಳನ್ನು ಉಳಿಸಲು ಮುಂದಾಗಬೇಕಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.